ವಿಲ್ಸನ್ ಗಾರ್ಡ್ನಲ್ಲಿ ನಿನ್ನೆ ರಾತ್ರಿ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟದ ವಿಚಾರದಲ್ಲಿ ಅನುಮಾನಗಳು ಹೆಚ್ಚಾಗ್ತದೆ. ಈಗ ತಾನೇ ಸ್ಫೋಟವಾದಂತಹ ಜಾಗಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಸಿಲಿಂಡರ್ನಿಂದಲೇ ಸ್ಫೋಟ ಆಯ್ತಾ ಅಥವಾ ಬೇರೆ ಏನು ಅನ್ನುವಂಥದ್ರ ಬಗ್ಗೆ ತನಿಖೆಗಳು ಆರಂಭ ಆಗಿದೆ. ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಕೂಡ ಭೇಟಿ ಕೊಟ್ಟಿದ್ದು, ಸ್ಥಳದಲ್ಲೇ ಅನೇಕ ಪೊಲೀಸ್ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಈಗ ತಾನೇ ಜಾಗಕ್ಕೆ ಬಂದಿದ್ದಾರೆ, ಗಮನಿಸ್ತಾ ಇದ್ದೀರಿ. ಕಮಿಷನರ್ ಸೀಮಂತ್ ಕುಮಾರ್ ಸೇರಿದಂತೆ ಇನ್ನೂ ಹಲವು ಪೊಲೀಸ್ ಆಫೀಸರ್ಸ್ಗಳು ಜಾಗದಲ್ಲಿ ಬೀಡು ಬಿಟ್ಟಿದ್ದಾರೆ. ಈಗ ಅನುಮಾನಗಳು ಸಿಲಿಂಡರ್ನಿಂದಲೇ ಬ್ಲಾಸ್ಟ್ ಆಯ್ತಾ ಅಥವಾ ಬೇರೆ ಏನು, ಆ್ಯಂಡ್ ಈಗ ಸಿಲಿಂಡರ್ ಬ್ಲಾಸ್ಟ್ನಿಂದ ಏನಾಗಿದೆ ಅನ್ನೋದನ್ನ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಸುತ್ತಮುತ್ತ ಅವೆಲ್ಲವೂ ಶೀಟ್ ಮನೆಗಳಿದ್ದಲ್ಲಿ, ಸ್ಲಮ್ ಏರಿಯಾ ಎಲ್ಲವೂ ಅಂದುಕೊಂಡಂಗೆ ಮನೆಗಳಿತ್ತು. ಒಟ್ಟು 6 ಮನೆಗಳಿಗೆ ಬಹಳ ದೊಡ್ಡ ಪ್ರಮಾಣದ ಹಾನಿಯಾಗಿದೆ. ಮತ್ತು ಸಿಲಿಂಡರ್ ಬ್ಲಾಸ್ಟ್ ಆದ ಜಾಗದಲ್ಲಿ 9 ವರ್ಷದ ಹುಡುಗ ಅಸುನೀಗಿದ್ದಾನೆ, ಜೀವ ಕಳ್ಕೊಂಡಿದ್ದಾನೆ. ಇನ್ನು ಆ ಮನೆಯಲ್ಲಿದ್ದಂತಹ ಹಲವರಿಗೆ ಗಾಯಗಳಾಗಿದೆ, ಅವ್ರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಟ್ ಪ್ರಶ್ನೆ, ಸಿಲಿಂಡರ್ ಸ್ಫೋಟದ ಸುದ್ದಿಗಳನ್ನು ನಾವು ಇಲ್ಲಿ ತನಕ ನೋಡಿದ್ದೀವಿ. ಬಟ್ ಸಿದ್ದರಾಮಯ್ಯ ಅವರು ಆ ಜಾಗಕ್ಕೆ ಬಂದಿದ್ದಾರೆ ಅಂತ ಬರ್ತಾ ಇದ್ದಾರೆ ಅಂದಾಗ ಅನುಮಾನಗಳು ಹೆಚ್ಚಾಗ್ತಾ ಇದೆ. ಪೊಲೀಸರು ಇನ್ನೂ ಕೂಡ ಯಾವುದೇ ರೀತಿಯ ಮಾಹಿತಿನ ಒಂದು ಹಂಚ್ಕೊಂಡಿಲ್ಲ. ಯಾಕೆ ಏನು ಎತ್ತ ಅಂತ ಅನುಮಾನಗಳನ್ನು ಹಂಚಿಕೊಂಡಿಲ್ಲ. ಇದು ಸಿಲಿಂಡರ್ನಿಂದಲೇ ಆಗಿರುವಂತಹ ಸ್ಫೋಟನ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನುವ ಅನುಮಾನಗಳು ಈ ಆ್ಯಂಗಲ್ನಲ್ಲೂ ಕೂಡ ಸುದ್ದಿಯನ್ನು ಅಲ್ಲಂದರೆ ಈ ಆ್ಯಂಗಲ್ನಲ್ಲೂ ಕೂಡ ಈಗ ಪ್ರಶ್ನೆಗಳು ಕಾಡ್ತಾ ಇದೆ. ಮತ್ತು ಈಗ ಇದಾಗ್ತಾ ಇದ್ದಂತೆ ಮುತ್ತಲಿನ ಜನರನ್ನು ಕರೀತಾರೆ, ತನಿಖೆಯನ್ನು ಕೂಡ ಮಾಡ್ತಾರೆ. ಏನು ಮಾಡ್ಕೊಂಡಿದ್ರು ಈ ಮನೆಯವರು, ಏನು ಎಷ್ಟು ಜನ ಇದ್ದರು, ಆಮೇಲೆ ಇದು ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಅಂತ ಆಯ್ತಾರೆ. ಈಗ ನಾರ್ಮಲ್ ನಾವು ಡೊಮೆಸ್ಟಿಕ್ ನಾವು ಮನೆಗಳಲ್ಲಿ ಬಳಸ್ತೀವಲ್ಲ, ಆ ಸಿಲಿಂಡರ್ ಬ್ಲಾಸ್ಟ್ ಆದರೆ ಇಷ್ಟು ದೊಡ್ಡ ಪ್ರಮಾಣದ ಹಾನಿ ಆಗುತ್ತಾ, ಅಥವಾ ಇವರು ಈ ಕಮರ್ಷಿಯಲ್ ಸಿಲಿಂಡರ್ ಏನಾದರೂ ಬಳಸ್ತಾ ಇದ್ರಾ, ಈ ರೀಫಿಲ್ಲಿಂಗಿಂದ ಏನಾದರೂ ಆಗ್ತಾ ಇತ್ತಾ, ಆಗ ಲೀಕ್ ಆಗಿದೆಯಾ, ಲೀಕ್ ಆಗಿದ್ದು ಇವ್ರ ಗಮನಕ್ಕೆ ಬರಲಿಲ್ವಾ, ವೆಂಟಿಲೇಷನ್ ಪ್ರಾಬ್ಲಮ್ ಇದ್ದಿದ್ದರಿಂದ ಈ ಲೈಟ್ ಸ್ವಿಚ್ ಏನೋ ಆನ್ ಮಾಡೋಕ್ಕೆ ಹೋಗಿ ಸ್ಪಾರ್ಕ್ ಏನಾದರೂ ಆಗಿ ಈ ಹಾನಿ ಆಯಿತಾ. ಒಂದು ಮಗು ಜೀವವನ್ನೇ ಕಳ್ಕೊಂಡಿದೆ ಪಾಪ.